ಬಿಜಾಪುರ ಟುಡೇ ನ್ಯೂಸ್ ಲೈವ್. ನೀವು ನೋಡ್ತಾ ಇದ್ದೀರಿ ಬಿಜಾಪುರ ಟುಡೇ ನ್ಯೂಸ್ ಚಾನೆಲ್. ಈಗ ಹೆಡ್ಲೈನ್. ಮುದ್ದೇಬಿಹಾಳ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ. ಹಿರಿಯ ಪತ್ರಕರ್ತರಿಗೆ ಆತ್ಮೀಯ ಸನ್ಮಾನ. ಮುದ್ದೇಬಿಹಾಳ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸರಳವಾಗಿ ಪತ್ರಿಕಾ ದಿನಾಚರಣೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ತಾಲೂಕು ಅಧ್ಯಕ್ಷರಾದ ಡಿಬಿ ವಡವಡಗಿಯವರು ಮಾತನಾಡಿ, ಪತ್ರಿಕಾ ವೃತ್ತಿಯಲ್ಲಿರುವರು ಇಂದು ಪತ್ರಕರ್ತರು ಎಂದು ಹೇಳಿಕೊಳ್ಳಲು ಹಿಂಜರಿಯುತ್ತಿದ್ದಾರೆ ಎಂದು ವಿಷಾದ ವ್ಯಕ್ತಪಡಿಸಿದರು. ನಾನು ಪತ್ರಕರ್ತ ಅಂತ ಹೇಳ್ಕೊಳ್ಳೋದು ಕೆಲವರು ಹೆಮ್ಮೆ ಪಡ್ತಾರೆ, ಆದರೆ ಇನ್ನೂ ಕೆಲವರು ನಾಚಿಕೆ ಪಡುವಂಥ ಪರಿಸ್ಥಿತಿ ಇದೆ. ಯಾಕಂದರೆ ಪತ್ರಕರ್ತ ಅಂತ ಹೇಳಿ ಸ್ವಂತ ಲಾಭ ಮಾಡ್ಕೊಳ್ಳೋರಿಗೆ ಪತ್ರಕರ್ತ ಅಂತ ಹೆಮ್ಮೆ ಇರುತ್ತೆ. ಪತ್ರಕರ್ತ ಅಂತ ಹೇಳಿ ಸಮಾಜಕ್ಕಾಗಿ ಕೆಲಸ ಮಾಡಿ ಒಳ್ಳೆಯದಕ್ಕೆ ಸಪೋರ್ಟ್ ಮಾಡಿ ಕೆಟ್ಟದ್ದನ್ನು ಅದನ್ನು ಸಮಾಜಕ್ಕೆ ತೋರಿಸುವಂಥ ವ್ಯಕ್ತಿಗಳಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಪತ್ರಕರ್ತ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಪಡುವಂಥ ವಾತಾವರಣ ಇದೆ. ನಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗಬೇಕು ಅಂತಂದರೆ ನಾವು ಮಾಡುವ ಕರ್ತವ್ಯದಲ್ಲಿ ಪ್ರಾಮಾಣಿಕರಾಗಿ ಶ್ರದ್ಧೆಯಿಂದ ಇರಬೇಕು. ಅದು ಯಾವುದೇ ಕರ್ತವ್ಯ ಆಗಿರಲಿ, ಪತ್ರಕರ್ತ ಕೆಲಸನೇ ಆಗಿರಲಿ, ಸರ್ಕಾರಿ ಕೆಲಸನೇ ಆಗಿರಲಿ, ನಾವು ದುಡಿಯುವಂಥ ಉದ್ದಿಮೆನೇ ಆಗಿರಲಿ, ಸಣ್ಣ ಕೂಲಿ ಕೆಲಸ ಹಿಡ್ಕೊಂಡು ದೊಡ್ಡ ಹುದ್ದೆವರೆಗೂ ಯಾವುದೇ ಕೆಲಸ ಮಾಡಿದ್ರು ಕೂಡ. ಇನ್ನು ಸಂಘದ ಕಾರ್ಯದರ್ಶಿ ಆದ HR ಭಾಗವಾನ್ ಅವರು ಮಾತನಾಡಿ, ಪತ್ರಿಕೆಗಳು ಬೆಳೆದು ಬಂದ ಹಾದಿ ಬಗ್ಗೆ ಮಾತನಾಡಿದರು. ಪತ್ರಿಕೆ ಬಗ್ಗೆ ಒಂದು ಅಪಾರವಾದ ಗೌರವ ಇದೆ. ಪತ್ರಿಕೆ ಬಂದದೆಲ್ಲ ಸತ್ಯ ಕಾಣುತ್ತಾ ಇತ್ತು. ಇವತ್ತು ಏನಾಗಿದೆ ಅಂತಂದ್ರೆ ಮಾಧ್ಯಮ ಇಷ್ಟೆಲ್ಲ ಇದ್ರೂ ಸೋಷಿಯಲ್ ಮೀಡಿಯಾ ಎಷ್ಟು ಫಾಸ್ಟ್ ಆಗಿತ್ತು ಅಂತಂದ್ರೆ ದೃಶ್ಯ ಮಾಧ್ಯಮ ಮತ್ತು ಮುದ್ರಾ ಮಾಡೋದಕ್ಕಿಂತ ಕರೆಂಟ್ ಅಫೇರ್ಸ್ ಆಗಿ ನಡೆದಂಥ ಘಟನೆಯನ್ನು ಬಿಂಬಿಸುವಂಥ ಕೆಲಸ ಈ ಸೋಷಿಯಲ್ ಮೀಡಿಯಾ ಮಾಡಾಕತ್ತಿತ್ತು. ಇದ್ರ ಮತ್ತೆ ಏನಾಗಿತ್ತು ಅಂದ್ರೆ ಇದು ಕಂಡದನ್ನು ಕಂಡು ಹಾಕಿ ಬರುವಂಥ ಒಂದು ಸಾಮರ್ಥ್ಯ ಮತ್ತು ಎದೆಗಾರಿಕೆ ಇರುವುದು ಭಾಳ ಮುಖ್ಯ ಆಗಿತ್ತು. ಆಮೇಲೆ ಏನಾಗಿತ್ತು, ಈ ಕ್ಷೇತ್ರಕ್ಕೆ ಬರ್ತಿರ್ಬೇಕಾದ್ರೂ ಆಕಾಂಕ್ಷಿತ ಆಗಿತ್ತು. ಯಾಕಂದ್ರೆ ಭಾಳಷ್ಟು ಪತ್ರಿಕೆಗಳನ್ನು, ಪುಸ್ತಕಗಳನ್ನು, ಗ್ರಂಥಗಳನ್ನು ಓದೋದ್ರ ಮೂಲಕ ನಮ್ಮ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬೇಕು ಅಂದ್ರೆ ಬರೆಯಕ್ಕೆ ಬರ್ತಿದ್ವಿ. ದೇಶ ಸುತ್ತಬೇಕಿಲ್ಲ, ಕೋಶಾಗಬೇಕಿದೆ. ಆಕಾಂಕ್ಷಿಗಳಾಗಿ ಅಂದ್ರೆ ನಮ್ಗೆ ಬರೋದಿಲ್ಲ. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಮುಲ್ಲಾ ಅವರಿಗೆ ಆತ್ಮೀಯ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಪತ್ರಕರ್ತರ ಮಕ್ಕಳಿಗೆ ಶಾಲಾ ಬ್ಯಾಗ್ ವಿತರಣೆ ಮಾಡಲಾಯಿತು. ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಬಿಜಾಪುರ ಟುಡೇ ನ್ಯೂಸ್, ಇದು ಸತ್ಯದ ದಾರಿ, ಜನಪರ.